ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಯೂನಿವರ್ಸಲ್ ನ ಟಾಪ್ 10 ನ್ಯೂಸ್. ನಾನ್ ನಿಮ್ ಶಶಿ. ಹುಬ್ಬಳ್ಳಿ ಸೋಲಾಪುರ್ ರೋಡ್ ಅಂತಂದ್ರೆ ಕುಸಗಲ್ ರೋಡ್ ನಲ್ಲಿ ತ್ಯಾಜ್ಯ ವಸ್ತುಗಳು ಈ ಏನ್ ವೇಸ್ಟ್ ಕಸಗಳಿದ್ನಾವಲ್ಲ ಅದನ್ನ ಎಲ್ಲಿ ಬೇಕಂದ್ರೆ ಅಲ್ಲಿ ನಮ್ಮ ಜನಗಳು ಚೆಲ್ಲಿ ಹೋಗ್ತಾ ಇದಾರೆ. ಹೋಟೆಲ್ನವರು ಅಂಗಡಿಯವರು ಎಲ್ಲಿ ಬೇಕಂದ್ರೆ ಅಲ್ಲಿ ಚೆಲ್ಲಿ ಅದಕ್ಕೆ ಬೆಂಕಿ ಹಚ್ಚಿ ಹೋಗ್ತಾ ಇರೋದ್ರಿಂದ ಏನಾಗತೈತಿ, ಅಲ್ಲಿ ಓಡಾಡೋರಿಗೆಲ್ಲ ಹೊಗೆ ಜಾಸ್ತಿ ಆಗಿ ಫುಲ್ ನಮ್ಮ ಹುಬ್ಬಳ್ಳಿ ಧಾರವಾಡದ ಹುಬ್ಬಳ್ಳಿ ನೈಸರ್ಗಿಕನ ಹಾಳಾಗತೈತಿ ಅಂತೇಳಿ ಅಲ್ಲಿ ಎಲ್ಲ ಜನ ಭಯ ಅಂತಾರ. ಆಮೇಲೆ ಯಾವುದೇ ರೀತಿಯಾದಂತ ಕ್ರಮನ HDMC ಅವರು ತಗೋಣಾತಿಲ್ಲ ಅಂತೇಳಿ ಜನರು ಬಹಳ ಆಕ್ರೋಶ ವ್ಯಕ್ತಪಡಿಸಂತಾರ. ಕೂಡಲೇ ಈ ಒಂದು ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಬೇಕಂತೇಳಿ HDMCಗೆ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ನ್ಯೂಸ್ ಏನಂತಂದ್ರೆ, ರಾಜ್ಯ ಸರ್ಕಾರ ಈ ವರ್ಷ ಅಂದ್ರೆ ಮೇ ತಿಂಗಳಿಂದ ಆಶಾ ಕಾರ್ಯಕರ್ತರ ನೇಮಕಾತಿ ಹಾಗೂ ತರಬೇತಿ ಕೇಂದ್ರವನ್ನ ಬಂದ್ ಮಾಡಲಾಗಿದೆ. ಸದ್ಯ ಮಟ್ಟಿಗೆ ಅದನ್ನ ಸ್ಥಗಿತಗೊಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ನಿಯಮಾನುಸಾರ ಅವರ ನೇಮಕಾತಿ ಹಾಗೂ ಅವರ ಒಂದು ತರಬೇತಿ ಕೇಂದ್ರವನ್ನ ಓಪನ್ ಮಾಡ್ತಾರ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಆಶಾ ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಬೇಜಾರ ಸಂಗತಿ ಅಂತಾನೆ ಹೇಳ್ಬೋದ್ರಿ. ಇನ್ನು ಮೂರನೇ ನ್ಯೂಸ್ ಏನಂತಂದ್ರೆ, ನಮ್ಮ SWR ಅಂದ್ರೆ ರೈಲ್ವೆದಾಗ ಪ್ರಯಾಣ ಮಾಡೋ ಸಂಖ್ಯೆ ಕಡಿಮೆ ಆಗೈತಿ. ಅದು ಎಷ್ಟಪ್ಪ ಅಂತಂದ್ರೆ 2.6% ಜನ ಕಡಿಮೆ ಪ್ರಯಾಣ ಮಾಡ್ತಾ ಇದಾರೆ. ಈ ಕಡಿಮೆ ಪ್ರಯಾಣದಿಂದ ರೈಲ್ವೆ ಬೋರ್ಡ್ಗೆ ಅಂಡ್ ರೈಲ್ವೆ ಸಂಸ್ಥೆಗೆ ಜಾಸ್ತಿ ಅಂದ್ರೆ ಜಾಸ್ತಿ ಪ್ರಯಾಣಿಕರು ಕಡಿಮೆ ಆಗೋದ್ರಿಂದ ಆದಾಯನೂ ಅಷ್ಟ ಕಡಿಮೆ ಆಗೈತಿ ಅಂತ ಹೇಳಂತಾರ. 2023 ಈ ಏನ್ ಶಕ್ತಿ ಯೋಜನೆ ಬಂತಲ್ಲ, ಈ ಶಕ್ತಿ ಯೋಜನೆಯಿಂದ ಈ ರೈಲ್ವೆಗೆ ಬಾಳ ಅಂದ್ರೆ ಬಾಳ ಹೊಡೆತ ಕೊಟ್ಟೈತಿ. ಫ್ರೀಯಾಗಿ ಉಚಿತವಾಗಿ ಏನ್ ಪ್ರಯಾಣ ಮಾಡ್ತಾ ಇದಾರ, ಆ ಪ್ರಯಾಣ ಮಾಡ್ತಾ ಇರೋದ್ರಿಂದ ರೈಲ್ವೆ ಬೋರ್ಡ್ಗೆ ಜಾಸ್ತಿ ಅಂದ್ರೆ ಜಾಸ್ತಿ ಪೆಟ್ಟು ಬಿದ್ದೈತಿ ಅಂತ ಹೇಳ್ತಾ ಇದಾರೆ. ಇನ್ನು ಮೇಜರ್ ಏನಂದ್ರಪ್ಪ ಅಂದ್ರ, ಹುಬ್ಬಳ್ಳಿ ಧಾರವಾಡನಾಗ 3,000 ಕಾರ್ಡ್ಗಳು ಅಂದ್ರೆ 3,000 ಕಾರ್ಮಿಕ ಕಾರ್ಡ್ಗಳನ್ನ ರದ್ದು ಮಾಡ್ಯಾರ. ಈ ಒಂದು ಕಾರ್ಮಿಕ ಕಾರ್ಡ್ಗಳು COVID-19 ಒಳಗಡೆ ಏನು ನೋಂದಣಿ ಆಗಿದ್ವು ಅದನ್ನೆಲ್ಲ ಹುಡುಕಿ ತೆಗೆದು 3,000 ಕಾರ್ಡ್ಗಳನ್ನ ರದ್ದು ಮಾಡ್ಯಾರ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಮಿಕ ಅಧಿಕಾರಿಗಳು. ಇದ್ರ ಬಗ್ಗೆ ಮಾಹಿತಿ ನೀಡ್ಯಾರ್ರಿ. ಏನಪ್ಪಾ ಅಂತಂದ್ರೆ, ಈ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ವಿಮಾನಯಾನ ಸಂಸ್ಥೆಗಳಿಗೆ ಭಾರತದ ವಾಯು ಪ್ರದೇಶವನ್ನ ಬಂದ್ ಆಗೈತಿ. ಆ ವಾಯು ಪ್ರದೇಶ ಬಂದ್ ಆಗಿರೋದ್ರಿಂದ ಪಾಕಿಸ್ತಾನದವರು ಇದಕ್ಕೇನಾದ್ರೂ ಮರು ಮಾರ್ಗವನ್ನ ಕಂಡು ಕೊಡ್ರಿ, ಇದಕ್ಕೆ ಮರು ಮಾರ್ಗನ ತಿಳಿಸ್ರಿ ಅಂತೇಳಿ ನಮ್ಮ ಭಾರತ ಕಡೆ ಬೇಡಿಕೆ ಇಟ್ಟಾರಿ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದವರು. ಇನ್ ನೆಕ್ಸ್ಟ್ ನ್ಯೂಸ್ ಏನಪ್ಪಾ ಅಂತಂದ್ರ, ಆದಾಯ ತೆರಿಗೆ ರಿಟರ್ನ್ಸ್ ಏನ್ ಸಂಬಳದಾರರಿಗೆ ಇದೆಲ್ಲ ತೆರಿಗೆ ಕಟ್ಟೋದು ಬಹಳ ಸುಲಭ ಮಾಡೈತಿ. ನೀವು ಮೊದ್ಲೆಲ್ಲ ಏನ್ ಮಾಡ್ತಿದ್ರಿ, ITR 2 ಫಾರ್ಮ್ ನ ನೀವು ಕೊಡ್ತಾ ಇದ್ರಿ. ಆ ITR 2 ಫಾರ್ಮ್ ನಲ್ಲಿ ನಿಮ್ ಎಲ್ಲಾ ಮಾಹಿತಿನ ಕೊಟ್ಟು ನೀವು 1.25 ಲಕ್ಷನ ನೀವು ಪಾವತಿ ಮಾಡ್ತಿದ್ರಿ. ಹಾಗೆ ಈಗ ಏನ್ ಮಾಡಿದಾರಪ್ಪ, RTI ನ ಫಾರ್ಮ್ 1 ಅನ್ನ ನೀಡ್ತಾ ಇದಾರೆ. ಅದ್ರೊಳಗೆ ನೀವು ಮರು ಪೋರ್ಟ್ ಅನ್ನ ಮಾಡಿ ನಿಮ್ಮ ಒಂದು ಮಾಹಿತಿನ ಅಲ್ಲಿ ಪೋರ್ಟ್ ಮಾಡಿ ನೀವು ಸುಲಭವಾಗಿ ತೆರಿಗೆ ಕಟ್ಟಬಹುದು ಅಂತೇಳಿ ಹೇಳಿದಾರ್ರಿ. ಇನ್ ನೆಕ್ಸ್ಟ್ ನ್ಯೂಸ್ ಏನಂತಂದ್ರೆ, ಬೆಳಗಾವಿಯಿಂದ ಬೆಂಗಳೂರಿಗೆ ಹೊಸ ವಂದೇ ಭಾರತ್ ರೈಲ್ ಅನ್ನ ಬಿಡಾಕುಂತಾರಿ. ಹೊಸ ರೈಲ್ವೆ ಸಂಪರ್ಕನ ಕಲ್ಪಿಸಿಕೊಟ್ಟಾರಿ. ಇದನ್ನ ಅಧಿಕೃತವಾಗಿ ಅಶ್ವಿನ್ ವೈಷ್ಣವ್ ರೈಲ್ವೆ ಸಚಿವರು ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರದ ಮೂಲಕ ಬರೆದು ತಿಳಿಸಿದ್ದಾರೆ. ಇದು ಒಂದು ಬೆಳಗಾವ್ ಹಾಗೂ ಈ ಬೆಳಗಾವ್ ಮೂಲಕ ಹೋಗುವಂತ ಜನಗಳಿಗೆ ಖುಷಿ ವಿಚಾರ ಆಗೈತಿ. ಇನ್ಮೇಲೆ ರೈಲ್ವೆಯಲ್ಲಿ ನೀವೇನಾದ್ರೂ ಪ್ರಯಾಣ ಮಾಡೋದಾದ್ರೆ ವೇಟಿಂಗ್ ಲಿಸ್ಟ್ ನಲ್ಲಿ ಇರುವಂತಹ ಟಿಕೆಟ್ ನ ತೆಗೆದುಕೊಂಡು ಸ್ಲೀಪರ್ ಹಾಗೂ AC ಕೋಚ್ ನೊಳಗಡೆ ಪ್ರಯಾಣ ಮಾಡುವಂತಿಲ್ಲ. ಏನಾದ್ರೂ ನೀವು ಪ್ರಯಾಣ ಮಾಡಿದ್ದ ಆದ್ರೆ ಅದಕ್ಕೆ ತಕ್ಕ ದಂಡನ ವಿಧಿಸಬೇಕಂತೇಳಿ ರೈಲ್ವೆ ಮಂಡಳಿಯವರು ತಿಳಿಸ್ಯಾರ್ರಿ. ಇನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಕಿದ ಚಾಲೆಂಜ್ ನ ಸ್ವೀಕರಿಸಿದಂತಹ ಶಿವಾನಂದ್ ಪಾಟೀಲ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ನಾನು ಯುದ್ಧಕ್ಕೆ ರೆಡಿ, ನಾನು ಮರು ಎಲೆಕ್ಷನ್ಗೆ ನಾ ರೆಡಿ ಇದ್ದೀನಿ ಬಾರು ಅಂತೇಳಿ ಯತ್ನಾಳ್ ಅವರಿಗೆ ಸವಾಲ್ ಎಸೆದಿದ್ದಾರೆ. ಈ ಸವಾಲಿಗೆ ಯತ್ನಾಳ್ ಅವರು ಏನ್ ಉತ್ತರ ಕೊಡ್ತಾರಂತ ಕಾದ್ ನೋಡ್ಬೇಕಾಗಿತ್ರಿ. ಮೇ 1ನೇ ತಾರೀಕು ರಾತ್ರಿ 8 ಗಂಟೆಗೆ ಏನ್ ಹಿಂದೂ ಕಾರ್ಯಕರ್ತ ಸುಹಾಸ್ ಅನ್ನೋರ್ನ ಕೊಲೆ ಮಾಡಿ ಬರ್ಬರವಾಗಿ ಹತ್ಯೆಗೈದಿದ್ರು. ಈ ಕಾರಣದಿಂದ ಮೇ 2ನೇ ತಾರೀಕಿಗೆ ಎಲ್ಲಾ ಹಿಂದೂ ಸಂಘಟನೆಗಳು ಹಾಗೂ ಹಿಂದೂ ಪರಿಷತ್ ಅವರು ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಟ್ಟಿದ್ರಿ. ಆ ಬಂದ್ ನಿಂದ ಸಂಪೂರ್ಣ ಎಲ್ಲ ದಕ್ಷಿಣ ಕನ್ನಡ ನಿಶ್ಶಬ್ದವಾಗಿತ್ತು ಅಂತಾನೆ ಹೇಳ್ಬೋದ್ರಿ. ನಮಸ್ಕಾರ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ನಿಮ್ಮ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಆದ್ರೆ ತಪ್ಪದೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂಡ್ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ನಮ್ಮ ಜೊತೆಗೆ ಹಂಚಿಕೊಳ್ಳಿ.
ನಮಸ್ಕಾರ.